ಇವತ್ತು ಭರವಸೆ ಇದೆ, ನಾಳೆನೂ ಭರವಸೆ ಇರುತ್ತೆ, ನಾಳೆನೂ ನಂಬಿಕೆ ಇರುತ್ತೆ. ನಂಬಿಕೆ ಅನ್ನತಕ್ಕಂಥದ್ದೇ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಸೂಕ್ತವಾದಂತ ಒಂದು ವ್ಯವಸ್ಥೆ. ನಂಬಿಕೆ ಇಲ್ಲ ಅಂತ ಅಂದ್ರೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಖಂಡಿತ ಯಾವ ತರ ಒಂದಿನ ಸಿಗ್ಲೇಬೇಕು, ಸಿಗುತ್ತೆ. 2.5 ವರ್ಷದ ಬಳಿಕ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಇತ್ತು ಸರ್. ಹಿಂಭಾಗದ ಮಾಗಡಿ ಬಾಲಕೃಷ್ಣ ಅವರು, ಇಕ್ಬಾಲ್ ಹುಸೇನ್, ಬಹುತೇಕ ಕೆಲ ಕಾರ್ಯಕರ್ತರುಗಳೆಲ್ಲ ಅಪೇಕ್ಷೆ ಇತ್ತು. ಏಕಾಏಕಿಯಾಗಿ ದೇರ್ ಇಸ್ ನೋ ಆಪ್ಷನ್ ಅನ್ನುವಂತ ಒಂದು ಅಸಹಾಯಕತೆಯನ್ನ ಡಿ.ಕೆ. ಶಿವಕುಮಾರ್ ಕಂಡಿದ್ದು. ಅಸಹಾಯಕತೆ ಅಲ್ಲ, ಅದು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು. ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು. ಆ ಕೆಲಸವನ್ನ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ನೀವು ಕೇಳಿರುವಂತಹ ವಿಚಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರಲ್ಲಿ ಗೊಂದಲ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಸಿಎಂ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಂದೆ ಬರ್ತಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ದೊಡ್ಡವನಲ್ಲ ನಾನು. ಈ ಪಕ್ಷದಿಂದನೇ ಎಲ್ಲ. ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರೇ ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸಕರುಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಪಕ್ಷವನ್ನು ಹೊರತಾಗಿ ಜನ ತೀರ್ಮಾನಗಳನ್ನ ಮಾಡಿರ್ತಾರೆ. ಅದು ಬಿಟ್ರೆ ಬಹುತೇಕ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆನೆ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನ ಬಲಪಡಿಸಬೇಕಾಗ್ತದೆ. ಪಕ್ಷದ ಆಚಾರ ವಿಚಾರಗಳನ್ನ ಒಪ್ಪಬೇಕಾಗ್ತದೆ ಅಂತ ಹೇಳಿದ್ವಿ. ನೀವೇನೇನೋ ತಿರ್ಚಬೇಡಿ, ನನ್ನ ಹೇಳಿಕೆಗಳನ್ನ ತಿರ್ಚಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ ಸಿಎಂ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗ್ಬೇಕು ಅಂತ ಹೇಳಿ.